ಮತ್ತೆ ಅವರು ಸುಮಾರು ಒಂದು 800-900 ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು. ಅವ್ರಿಗೆ ಇನ್ನೂ ಉತ್ಸಾಹ, 1000 ದಾಟಬೇಕು ಅನ್ನೋ ಉತ್ಸಾಹ ಇತ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ಅವರು ಹೋದ್ಮೇಲೆ ನನಗೆ ಸ್ವಲ್ಪ ಏನು ಮಾಡೋದು ಅಂತ ಬ್ಲ್ಯಾಂಕ್ ಆಗಿದ್ದೆ. ನಾನು ಮುಂದುವರ್ಸ್ಕೊಂಡು ಹೋಗೋದಾ ಬೇಡವಾ ಈ ಪ್ರಕಾಶನನ ಏನು ಮಾಡೋದು ಅಂತ. ಆಮೇಲೆ ನನ್ನ ಮಕ್ಕಳ ಜೊತೆ ಮಾತಾಡಿದೆ. ಅವರು ಒಂದೇ ಮಾತು ಹೇಳಿದ್ರು, ನಿನಗೆ ಇದು ಸ್ಟ್ರೆಸ್ ಆಗಲ್ಲ, ಪರವಾಗಿಲ್ಲ, ನೀನು ಮಾಡ್ತೀನಿ ಅಂತ ಅನಿಸಿದ್ರೆ ನೀನು ಮಾಡು ಅಂತ. ಸೊ ಅವರ ಒಂದು ಬೆಂಬಲದೊಂದಿಗೆ ನಾನು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀನಿ. 2018ರಲ್ಲಿ ಅವ್ರ ಬಗ್ಗೆ ಒಂದು ಪುಸ್ತಕವನ್ನು ತಂದೆ. ಮತ್ತು 2019ರಲ್ಲಿ ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಸುಂದರ್ ಅವರು ಸುಮಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಫಸ್ಟು ಗೈಡ್ ಆಗಿದ್ರು, ಟೂರಿಸ್ಟ್ ಗೈಡ್ ಆಗಿದ್ರು. ಆಮೇಲಿಂದ ಜರ್ನಲಿಸ್ಟ್ ಆಗಿದ್ರು. ನಂತರ ಚಲನಚಿತ್ರ ರಂಗದಲ್ಲಿ ಇದ್ದರು. ಆಮೇಲೆ ಕಿರುತೆರೆಗೆ ಬಂದರು. ಆಮೇಲೆ ಅವ್ರಿಗೆ ಆರೋಗ್ಯ ಸ್ವಲ್ಪ ಕೈ ಕೊಡ್ತಾ ಬಂದಾಗ ಅವರು 1971ರಲ್ಲಿ ಸುಂದರ್ ಇಂಟರ್ನ್ಯಾಷನಲ್ ಅಂತ ಒಂದು ಪ್ರಕಾಶನ ಓಪನ್ ಮಾಡಿ ಒಂದಿಷ್ಟು ಪುಸ್ತಕಗಳನ್ನ ಮಾಡ್ತಾ ಇದ್ರು. ಆದರೆ ಅದು ಅವ್ರ ಪ್ರೊಫೆಷನ್ ಆಗಿರಲಿಲ್ಲ. ಸುಮ್ಮನೆ ಅವ್ರ ಫ್ರೆಂಡ್ಸ್ ಅವ್ರಿಗೆ ಇಷ್ಟ ಬಂದಾಗ ಆ ಪುಸ್ತಕವನ್ನು ಪ್ರಕಟಣೆ ಮಾಡ್ತಾ ಇದ್ರು. ಆಮೇಲೆ ಇದು ಯಾವಾಗ ಅವ್ರಿಗೆ ಸ್ವಲ್ಪ ಹೆಲ್ತ್ ಕೈ ಕೊಡಕ್ಕಂತ ಅವರು ನಾನು ಯಾಕೆ ಮತ್ತೆ ಪ್ರಕಾಶನ ಶುರು ಮಾಡಬಾರ್ದು ಅಂತ 1999ರಲ್ಲಿ ಶುರು ಮಾಡಿದ್ರು. ಅದು ಇದುವರೆಗೆ ತನಕ ನಡ್ಕೊಂಡು ಬಂದಿದೆ. ಸೊ ಇಷ್ಟು ಎಲ್ಲ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದಾರೆ. ಯಾಕೆ ಅವ್ರ ಹೆಸರಲ್ಲಿ ಒಂದು ಪ್ರಶಸ್ತಿ ಕೊಡಬಾರ್ದು ಅಂತ ಯೋಚನೆ ಮಾಡಿ ನಾನು HSV ಅವ್ರ ಜೊತೆ ಮಾತಾಡಿ ಶುರು ಮಾಡೋಣ ಅಂತ ಹೇಳಿದ್ರು. ಸೊ ಪ್ರತಿ ವರ್ಷ ಒಂದೊಂದು ವರ್ಷನೂ ಒಂದೊಂದು ಫೀಲ್ಡ್ಗೆ ಈ ಪ್ರಶಸ್ತಿಯನ್ನು ಕೊಟ್ಕೊಂಡು ಬರ್ತಾ ಇದ್ದೀನಿ. 2019ರಲ್ಲಿ ಸಾಹಿತ್ಯಕ್ಕೆ ಸುಬ್ರಾಯ ಚೊಕ್ಕಾಡಿ ಅವರಿಗೆ ಕೊಟ್ವಿ. 2020ರಲ್ಲಿ ಕೊಡೋಣ ಅಂದ್ಕೊಂಡ್ವಿ, ಅಷ್ಟೊತ್ತಿಗೆ ಕರೋನಾ ಬಂದ್ಬಿಡ್ತು. ಸೊ ಆಯಿತು, ಒಂದೇ ವರ್ಷ ಅನಿಸುತ್ತೆ ನಾನು ಇವ್ರ ಹೆಸರಲ್ಲಿ ಪ್ರಶಸ್ತಿ ಕೊಡೋದು. ಯಾಕಂದರೆ ಇಡೀ ಲೋಕನೇ ಅವಾಗ ಹೆದರ್ಕೊಂಡ್ಬಿಟ್ಟಿತ್ತು. ಆಯಿತು, ಮುಗೀತು ಅಂದ್ಕೊಂಡಿದ್ದೆ. ಪುಣ್ಯ ಮತ್ತೆ ಎಲ್ಲ ನಾರ್ಮಲ್ ಆಗಿ ಶುರು ಆಯಿತು. ಸೊ 2021ರಲ್ಲಿ 2020 21 ಎರಡೂ ಸೇರಿ ನಾನು ನಟ BR ಜಯರಾಮ್ ಅವ್ರಿಗೆ ಮತ್ತು ಸುಂದರ್ ರಾಜ್ ಅವ್ರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟೆ. ಆಮೇಲಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಉಪಾಸನಾ ಮೋಹನ್ ಅವರಿಗೆ ಕೊಟ್ಟೆ. ನಂತರ ನಮ್ಮ ಡಾಕ್ಟರ್ ಆರ್ ಪೂರ್ಣಿಮಾ ಅವರು ಜರ್ನಲಿಸ್ಟು ಹೌದು, ಪ್ರಕಾಶಕಿಯೂ ಹೌದು, ಅವ್ರಿಗೆ ಈ ಪ್ರಶಸ್ತಿಯನ್ನು ಕೊಟ್ವಿ. ನಂತರ ನಮ್ಮ BRL ಸರ್ಗೆ ಈ ಪ್ರಶಸ್ತಿಯನ್ನು ನೀಡುವಂಥ ಒಂದು ಅವಕಾಶ ಸಿಕ್ತು. ಈಗ ಇದು 8ನೇ ವರ್ಷ ನಾವು ಯಾರಿಗೆ ಕೊಡೋದು ಅಂತ ಈ ಸತಿ ನಮ್ಮ ಪ್ರಶಸ್ತಿ ಸಮಿತಿಗೆ ಗೌರವ ಅಧ್ಯಕ್ಷರಾಗಿ BR ಲಕ್ಷ್ಮಣರಾವ್ ಅವರು ಒಪ್ಕೊಂಡು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಸರ್. ಅವರು ನನಗೆ ಎಲ್ಲ ಕೆಲಸಕ್ಕೂ ನನ್ನ ಜೊತೆ ಇದ್ದಾರೆ, ನನಗೆ ಗೈಡ್ ಮಾಡ್ತಾರೆ. ಅವರು ನಾವು ಯೋಚನೆ ಮಾಡಿ ನನಗೆ ಇದರಲ್ಲಿ ಸುಗಮ ಸಂಗೀತದಲ್ಲಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮತ್ತು ಸುಮಾರು ಮಕ್ಕಳುಗಳನ್ನ ಬೆಳೆಸ್ತಾ ಇದ್ದಾರೆ ಈ ಸಂಗೀತ ಕ್ಷೇತ್ರದಲ್ಲಿ. ನಾವು ಇಂಥವ್ರಿಗೆ ಎನ್ಕರೇಜ್ ಮಾಡಬೇಕು ಅನ್ನೋ ಒಂದು ಯೋಚನೆ ಮಾಡಿ ಆ್ಯಂಡ್ ಅವ್ರಿಗೆ ಅದು ಕೆಲಸ ಮಾಡ್ತಿರೋರಿಗೆ ತಲುಪಬೇಕು ಅನ್ನೋ ದೃಷ್ಟಿಯಿಂದ ನಾವು ಮೃತ್ಯುಂಜಯ ದೊಡ್ಡವಾಡ ಅವ್ರಿಗೆ ಕೊಡೋದು ಅಂತ ನಿರ್ಧರಿಸಿದ್ವಿ. ಅವರು ಫೋನ್ ಮಾಡಿದಾಗ ಅವರು ಖುಷಿಯಿಂದ ಒಪ್ಕೊಂಡು ತಗೊಳ್ಳೋಕ್ಕೆ ಈ ಪ್ರಶಸ್ತಿಯನ್ನು ಸ್ವೀಕರಿಸಿಕ್ಕೆ ಬಂದಿದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ದಾಮೋದರ ಶೆಟ್ಟಿ ಅಂದರೆ ಯಾರಿಗೂ ಗೊತ್ತಾಗಲ್ಲ, ನಾದ ಅಂತಂದ್ರೇ ಗೊತ್ತಾಗೋದು. ಅವರು ಹಾಗೇ ಫೇಮಸ್ ಆಗಿದ್ದಾರೆ. ಅವರು ನಮಗೆ ತುಂಬ ಹಳೆಯ ಪರಿಚಯ. ಫೋನಲ್ಲಿ ಮಾತಾಡಿದ್ದೀವಿ, ಆಮೇಲೆ ಎದುರುಗಡೆ ಸುಮಾರು ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿದ್ದೀವಿ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ಇದು ಮೊದಲ ಸತಿ ಬರ್ತಾ ಇರೋದು. ಅವರನ್ನು ಕೇಳಿದಾಗ ಅವರು ತುಂಬ ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರಿಗೂ ಧನ್ಯವಾದಗಳು. ನನಗೆ ಸ್ವಾಗತವನ್ನು ಕೊಡ್ತೀನಿ. ಇನ್ನು ಮುದ್ದುಕೃಷ್ಣ ಅವರು ಗೌರಿ ಸುಂದರ್ ಅವ್ರಿಗೆ ಹಳೆಯ ಸ್ನೇಹಿತರು. ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾಗ ಸುಮಾರು
ಕೆಲಸಗಳನ್ನು ಮಾಡಿದ್ದಾರೆ. ಅವ್ರಿಗೆ ಸುಂದರ್ ಬಗ್ಗೆನೂ ಗೊತ್ತು, ಮ್ಯೂಸಿಕ್ ಬಗ್ಗೆನೂ ಗೊತ್ತು, ದೊಡ್ಡವಾಡ ಅವ್ರ ಬಗ್ಗೆನೂ ಗೊತ್ತು, ಸಾಹಿತ್ಯದ ಬಗ್ಗೆನೂ ಗೊತ್ತು, ಎಲ್ಲದ್ರ ಬಗ್ಗೆ ಮಾತಾಡುವಂಥ ವ್ಯಕ್ತಿ ಅವರು. ಸೊ ಅವರನ್ನ ಈ ಕಾರ್ಯಕ್ರಮಕ್ಕೆ ಕರೆದಾಗ ಅವರು ಸಂತೋಷದಿಂದ ಒಪ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಗಾಯನದಲ್ಲಿ ಕಾರ್ಯಕ್ರಮದ ನಂತರ ನಡೆಯೋ ಗಾಯನದಲ್ಲಿ ಅವರ ಶಿಷ್ಯರ ವೇದಿಕೆಯನ್ನ ಸಹ ನಾವು ನೋಡಬಹುದು. ಭರವಸೆಯ ಕೊರಳುಗಳು, ಇದು ಈ ಒಂದು ಕ್ಷೇತ್ರಕ್ಕೆ ಭರವಸೆಯ ಗಾಯಕರನ್ನ ಪರಿಚಯಿಸುವಂತಹ ಒಂದು ಪ್ರಯತ್ನ. ಇದರೊಂದಿಗೆ ಈ ದೇಶದ ಪ್ರಮುಖ ವೇದಿಕೆಗಳಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಅಮೆರಿಕ, ಲಂಡನ್ ಸೇರಿದಂತೆ ಎಲ್ಲ ಸುಮಾರು ದೇಶಗಳಲ್ಲಿ ಇವರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಅವರ ಗಾಯನ ಸುಧೆಯನ್ನ ಹರಿಸಿದ್ದಾರೆ.